ಎಲ್ಲರಿಗೂ ಬೃಂದಾವನ ಯೂಟ್ಯೂಬ್ ಚಾನೆಲ್ಗೆ ಆತ್ಮೀಯ ಸ್ವಾಗತ. ಸ್ನೇಹಿತರೆ, ಹಂಪಿ ಅಂದ ತಕ್ಷಣ ನಮ್ಮ ಕಣ್ಮುಂದೆ ಮೂಡೋದು ವಿಜಯನಗರ ಸಾಮ್ರಾಜ್ಯದ ಅದ್ಭುತ ವೈಭವ. ಕಲ್ಲಿನ ರಥ, ವಿರೂಪಾಕ್ಷ ದೇವಸ್ಥಾನ, ಭವ್ಯ ಅರಮನೆಗಳು. ಆದರೆ ಹಂಪಿ ಇತಿಹಾಸ ಕೇವಲ ವಿಜಯನಗರ ಸಾಮ್ರಾಜ್ಯಕ್ಕೆ ಮಾತ್ರ ಸೀಮಿತವಾಗಿತ್ತ? ಖಂಡಿತ ಇಲ್ಲ. ಇದು ರಾಮಾಯಣದ ಅನೇಕ ಅಮೂಲ್ಯ ಘಟನೆಗಳಿಗೆ ಸಾಕ್ಷಿಯಾದಂತಹ ಪವಿತ್ರ ಭೂಮಿ. ಈ ಹಂಪಿಯಲ್ಲೇ ಒಂದು ಬೆಟ್ಟ ಇದೆ. ಅಲ್ಲಿ ಶ್ರೀರಾಮ 4 ತಿಂಗಳು ಕಾಲ ವಾಸ ಮಾಡಿದ್ದ ಅನ್ನೋದು ನಂಬಿಕೆ. ಆ ಬೆಟ್ಟ ಯಾವುದು ಅಂದ್ರೆ ಅದೇ ಮಲ್ಯವಂತ ಬೆಟ್ಟ. ಈ ಬೆಟ್ಟಕ್ಕೆ ಸಂಬಂಧಿಸಿದಂತೆ 2 ಅದ್ಭುತ ಕಥೆಗಳಿವೆ. ಒಂದು ಶ್ರೀರಾಮನ ವಾಸಸ್ಥಳ, ಇನ್ನೊಂದು ಭಗವಾನ್ ವಿಷ್ಣುವಿನ ದಿವ್ಯ ಪುಷ್ಪಮಾಲೆಯ ರಹಸ್ಯ. ಈ ಬೆಟ್ಟಕ್ಕೆ ಮಲ್ಯವಂತ ಅನ್ನೋ ಹೆಸರು ಹೇಗ್ ಬಂತು ಅನ್ನೋದು ಕೂಡ ಒಂದು ಕುತೂಹಲಕಾರಿ ಕಥೆ ಇದೆ. ರಾಮ ಇಲ್ಲಿ ಯಾಕೆ ಉಳ್ಕೊಂಡ, ಇಲ್ಲಿರುವಂತಹ ರಘುನಾಥ ಸ್ವಾಮಿ ದೇವಾಲಯದ ವಿಶೇಷತೆ ಏನು, ಎಲ್ಲವನ್ನ ಈ ವಿಡಿಯೋದಲ್ಲಿ ನೋಡೋಣ. ಸ್ನೇಹಿತರೆ, ಮಲ್ಯವಂತ ಬೆಟ್ಟ ಇದರ ಹೆಸರಿನ ರಹಸ್ಯ ರಾಮಾಯಣಕ್ಕೂ ಮುಂಚೆನೆ ಆರಂಭ ಆಗತ್ತೆ. ಸ್ಥಳೀಯ ಪುರಾಣಗಳ ಪ್ರಕಾರ ಪುಣ್ಯ ದೇವತೆಗಳು ಭಗವಾನ್ ವಿಷ್ಣುವಿನ ದರ್ಶನ ಪಡೆಯೋಕೆ ಈ ಪ್ರದೇಶದಲ್ಲಿ ಮಹಾಯಜ್ಞವನ್ನ ನಡೆಸಿದ್ರು. ಯಜ್ಞ ಪೂರ್ಣಗೊಂಡ ನಂತರ ವಿಷ್ಣು ದೇವರು ದೇವತೆಗಳಿಗೆ ದಿವ್ಯ ದರ್ಶನವನ್ನ ನೀಡ್ತಾರೆ. ಇದರಿಂದ ಸಂತುಷ್ಟರಾದ ದೇವತೆಗಳು ಸುಂದರವಾದಂತಹ ಪುಷ್ಪಮಾಲೆಯನ್ನ ವಿಷ್ಣುವಿಗೆ ಅರ್ಪಿಸಿದ್ರು. ಭಕ್ತಿಯಿಂದ ಸಂತುಷ್ಟನಾದ ವಿಷ್ಣು ತನ್ನ ಕಂಠದಲ್ಲಿದ್ದ ಆ ದಿವ್ಯ ಮಾಲೆಯನ್ನ ಭೂಮಿಯ ಕಡೆಗೆ ಎಸೆತಾನೆ. ಆ ಮಾಲೆ ಭೂಮಿಯನ್ನ ಸ್ಪರ್ಶಿದ ಕ್ಷಣದಲ್ಲೇ ಅದು ಒಂದು ಪವಿತ್ರ ಬೆಟ್ಟವಾಗಿ ರೂಪಾಂತರಗೊಳ್ಳುತ್ತೆ. ಸಂಸ್ಕೃತದಲ್ಲಿ ಮಾಲ್ಯ ಅಂದ್ರೆ ಹೂವಿನ ಮಾಲೆ, ವಂತ ಅಂದ್ರೆ ಹೊಂದಿರೋದು. ಹೀಗಾಗಿ ಮಾಲ್ಯವಂತ ಅಂದ್ರೆ ದಿವ್ಯ ಮಾಲೆಯಿಂದ ಉದ್ಭವಿಸಿದ ಪವಿತ್ರ ಬೆಟ್ಟ. ಇದೇ ಕಾರಣದಿಂದ ಈ ಬೆಟ್ಟಕ್ಕೆ ಮಲ್ಯವಂತ ಅಂತ ಹೆಸರು ಬಂದಿದ್ದು. ನಂತರ ಅನೇಕ ಋಷಿಗಳು ಇಲ್ಲಿ ತಪಸ್ಸನ್ನ ಮಾಡ್ತಾರೆ. ಈ ಬೆಟ್ಟ ದೇವತೆಗಳ ಆರಾಧನೆಯ ಪವಿತ್ರ ಕ್ಷೇತ್ರವಾಗಿ ಕೂಡ ಪ್ರಸಿದ್ಧಿಯಾಗತ್ತೆ. ಆದ್ರೆ ಈ ಬೆಟ್ಟದ ಮಹಿಮೆ ಇನ್ನಷ್ಟು ಹೆಚ್ಚಿದ್ದು ಮಾತ್ರ ತ್ರೇತಾಯುಗದಲ್ಲಿ. ಇವತ್ತಿನ ಹಂಪಿ ಪ್ರದೇಶವನ್ನ ರಾಮಾಯಣದಲ್ಲಿ ಕಿಷ್ಕಿಂಧೆ ಎಂದು ಕರೆಯಲಾಗಿದೆ. ಸೀತೆಯನ್ನ ರಾವಣ ಅಪಹರಿಸಿದ ನಂತರ ಅವಳನ್ನ ಹುಡುಕುತ್ತಾ ಶ್ರೀರಾಮ ಮತ್ತು ಲಕ್ಷ್ಮಣ ಈ ಪ್ರದೇಶಕ್ಕೆ ಬರ್ತಾರೆ. ಇಲ್ಲಿಯೇ ಹನುಮಂತನ ಮೂಲಕ ಸುಗ್ರೀವನೊಂದಿಗೆ ರಾಮನ ಸ್ನೇಹ ಆಗತ್ತೆ. ನಂತರ ರಾಮ ವಾಲಿಯನ್ನ ಸಂಹರಿಸಿ ಸುಗ್ರೀವನನ್ನ ಕಿಷ್ಕಿಂಧೆಯ ರಾಜನನ್ನಾಗಿ ಮಾಡ್ತಾನೆ. ಆದ್ರೆ ಅಷ್ಟರಲ್ಲೇ ಮಳೆಗಾಲ ಆರಂಭ ಆಗಿರುತ್ತೆ. ಆ ಕಾಲದಲ್ಲಿ ಭಾರಿ ಮಳೆಯ ನಡುವೆ ಯುದ್ಧ ನಡೆಸೋದು ಅಸಾಧ್ಯ ಆಗಿತ್ತು. ಸುಗ್ರೀವ ಮಳೆಗಾಲ ಮುಗಿಯುವವರೆಗೂ ಕಾಯೋದಕ್ಕೆ ರಾಮನಿಗೆ ವಿನಂತಿಸ್ತಾನೆ. ಅದಕ್ಕಾಗಿ ಶ್ರೀರಾಮ ಮತ್ತು ಲಕ್ಷ್ಮಣ ಆಶ್ರಯ ಪಡೆದ ಸ್ಥಳವೇ ಮಲ್ಯವಂತ ಬೆಟ್ಟ ಅಂತ ಹೇಳ್ತಾರೆ. ಆ 4 ತಿಂಗಳು ರಾಮನ ಜೀವನದ ಅತ್ಯಂತ ಭಾವಾತ್ಮಕ ಕ್ಷಣಗಳಾಗಿತ್ತು. ಸೀತೆಯ ನೆನಪಿನಲ್ಲಿ ದಿನಗಳನ್ನ ಕಳೆದಿದ್ದ ರಾಮ ಈ ಬೆಟ್ಟದ ಗುಹೆಗಳಲ್ಲಿ ಧ್ಯಾನ ಮಾಡ್ತಾ ಇದ್ದ ಅನ್ನೋದು ಕೂಡ ನಂಬಿಕೆ. ಮುಂದೆ ಲಂಕೆಯ ಮೇಲೆ ನಡೆಸಬೇಕಾದಂತಹ ಯುದ್ಧದ ಯೋಜನೆ ಕೂಡ ಇಲ್ಲೇ ಮಾಡಲಾಗಿತ್ತು ಅಂತ ಹೇಳ್ತಾರೆ. ಮಳೆಗಾಲ ಮುಗಿದ ನಂತರ ಹನುಮಂತ, ಸುಗ್ರೀವ ಮತ್ತು ವಾನರ ಸೇನೆಯೊಂದಿಗೆ ರಾಮ ಲಂಕೆಯತ್ತ ತನ್ನ ಮಹಾಯಾತ್ರೆಯನ್ನ ಆರಂಭಿಸ್ತಾನೆ. ಆದ್ರಿಂದ ಈ ಬೆಟ್ಟವನ್ನ ಕೇವಲ ಒಂದು ಪ್ರವಾಸಿ ತಾಣ ಅಲ್ಲ, ಇದು ರಾಮಾಯಣದ ಅತ್ಯಂತ ಮಹತ್ವದ ಅಧ್ಯಾಯಕ್ಕೆ ಮೌನ ಸಾಕ್ಷಿಯಾಗಿ ನಿಂತಿರುವಂತಹ ಪವಿತ್ರ ಸ್ಥಳ. ಕಾಲಕ್ರಮೇಣ ಕಳೆದಂತೆ ವಿಜಯನಗರ ಸಾಮ್ರಾಜ್ಯದ ಅರಸರು ಈ ಬೆಟ್ಟದ ಮಹತ್ವವನ್ನ ಅರಿತು ಇಲ್ಲಿ ಸುಂದರವಾದ ಮಲ್ಯವಂತ ರಘುನಾಥ ಸ್ವಾಮಿ ದೇವಸ್ಥಾನವನ್ನು ನಿರ್ಮಿಸಿದ್ರು. ಈ ದೇವಾಲಯ ವಿಜಯನಗರ ಶಿಲ್ಪಕಲೆಯ ಅದ್ಭುತ ಉದಾಹರಣೆಯಾಗಿದೆ. ಇಲ್ಲಿ ಶ್ರೀರಾಮ, ಸೀತೆ, ಲಕ್ಷ್ಮಣ ಮತ್ತು ಭಕ್ತ ಹನುಮಂತನ ದಿವ್ಯ ವಿಗ್ರಹಗಳು ಭಕ್ತರಿಗೆ ದರ್ಶನ ನೀಡುತ್ತವೆ. ದೇವಾಲಯದಲ್ಲಿನ ಕಲ್ಲಿನ ಮಂಟಪಗಳು, ಅದ್ಭುತ ಕೆತ್ತನೆಗಳು ಮತ್ತು ಬೆಟ್ಟದ ಮೇಲಿಂದ ಕಾಣುವ ಹಂಪಿಯ ವಿಹಂಗಮ ದೃಶ್ಯ ಪ್ರತಿಯೊಬ್ಬ ಪ್ರವಾಸಿಗನನ್ನು ಮಂತ್ರಮುಗ್ಧರಾಗಿಸುತ್ತದೆ. ಸ್ಥಳೀಯ ನಂಬಿಕೆ ಪ್ರಕಾರ ಇಲ್ಲಿರುವ ಕೆಲವು ಬಂಡೆಗಳ ಬಳಿ ಶ್ರೀರಾಮ ತನ್ನ ಪಿತೃಗಳಿಗೆ ಪಿಂಡ ಪ್ರದಾನ ಮಾಡ್ತಾ ಇದ್ದ ಅಂತ ಹೇಳಲಾಗುತ್ತೆ. ಅಷ್ಟೇ ಅಲ್ಲ, ಇಲ್ಲಿ ರಾಮ ಮತ್ತು ಲಕ್ಷ್ಮಣರ ಹೆಸರಿನ ನೈಸರ್ಗಿಕ ಜಲಕುಂಡಗಳು ಕೂಡ ಇವೆ. ಪ್ರತಿಯೊಂದು ಹೆಜ್ಜೆಯು ರಾಮಾಯಣದ ನೆನಪುಗಳನ್ನ ಇಂದಿಗೂ ಜೀವಂತವಾಗಿರಿಸಿದೆ. ಹಂಪಿಗೆ ಭೇಟಿ ನೀಡುವ ಪ್ರತಿಯೊಬ್ಬ ಭಕ್ತನಿಗೂ ಹಾಗೂ ಪ್ರವಾಸಿಗನಿಗೂ ಅತ್ಯಂತ ವಿಶೇಷವಾದಂತಹ ಸ್ಥಳ. ವಿಶೇಷವಾಗಿ ಸಂಜೆಯ ಸಮಯದಲ್ಲಿ ಇಲ್ಲಿಂದ ಕಾಣುವ ಸೂರ್ಯಾಸ್ತ, ಬೃಹತ್ ಬಂಡೆಗಳ ಮೇಲೆ ಬೀಸುವ ತಂಪಾದ ಗಾಳಿ, ದೇವಾಲಯದ ಘಂಟಾನಾದ ಹಾಗೆ ಸುತ್ತಮುತ್ತಲಿನ ಶಾಂತ ವಾತಾವರಣ ಮನಸ್ಸಿಗೆ ವರ್ಣಿಸಲಾಗದ ನೆಮ್ಮದಿಯನ್ನು ನೀಡುತ್ತೆ. ಹಂಪಿಗೆ ಹೋದಾಗ ವಿರೂಪಾಕ್ಷ ದೇವಸ್ಥಾನ, ವಿಠ್ಠಲ ದೇವಸ್ಥಾನ, ಅಂಜನಾದ್ರಿ ಬೆಟ್ಟ ಇವುಗಳ ಜೊತೆಗೆ ಮಲ್ಯವಂತ ಬೆಟ್ಟಕ್ಕೂ ಕೂಡ ತಪ್ಪದೆ ಭೇಟಿ ನೀಡಿ. ಯಾಕಂದ್ರೆ ಇದು ಕೇವಲ ಒಂದು ಬೆಟ್ಟ ಅಲ್ಲ, ಇದು ಶ್ರೀರಾಮನ ತಾಳ್ಮೆಯ ಸಂಕೇತ, ನಿರೀಕ್ಷೆಯ ಪ್ರತೀಕ, ಧರ್ಮದ ವಿಜಯದ ಸ್ಮಾರಕ. ಇದೇ
ವಿಷ್ಣುವಿನ ದಿವ್ಯ ಮಾಲೆಯ ಆಶೀರ್ವಾದವನ್ನ ಹೊಂದಿರುವಂತಹ ಪವಿತ್ರ ಭೂಮಿ. ಸ್ನೇಹಿತರೆ, ಸಾವಿರಾರು ವರ್ಷಗಳ ಹಿಂದೆ ನಡೆದ ಈ ಕಥೆಗಳು ಇಂದಿಗೂ ಈ ಬೆಟ್ಟದ ಪ್ರತಿಯೊಂದು ಕಲ್ಲಿನಲ್ಲೂ ಪ್ರತಿಧ್ವನಿಸುತ್ತೆ. ನಾವು ಆ ಪವಿತ್ರ ಸ್ಥಳಕ್ಕೆ ಭೇಟಿ ನೀಡಿದಾಗ ಕೇವಲ ಒಂದು ಐತಿಹಾಸಿಕ ತಾಣವಾಗಿ ನೋಡೋದಲ್ಲ, ರಾಮನ ತಾಳ್ಮೆಯನ್ನ, ಭಕ್ತಿಯನ್ನ, ಧರ್ಮದ ಮಾರ್ಗವನ್ನ, ಹಾಗೆ ನಮ್ಮ ಸಂಸ್ಕೃತಿಯ ಅಮೂಲ್ಯ ಪರಂಪರೆಯನ್ನ ಅನ್ವಯಿಸ್ತಾ ಇದ್ದೀವಿ. ನಿಮ್ಗೆ ಈ ಕತೆ ಕೂಡ ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ. ಇಂತಹ ನಮ್ಮ ಇತಿಹಾಸ, ಪುರಾಣ ಮತ್ತು ದೇವಾಲಯಗಳ ಅದ್ಭುತ ಕಥೆಯನ್ನ ತಿಳಿಯೋದಕ್ಕೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕಾನ್ ಒತ್ತೋದನ್ನ ಮರಿಬೇಡಿ. ಮತ್ತೊಂದು ಅದ್ಭುತ ಕಥೆಯೊಂದಿಗೆ ಸಿಗ್ತೀನಿ. ಸರ್ವೇ ಜನ ಸುಖಿನೋ ಭವಂತು. ಶುಭ ದಿನ ನಿಮ್ದಾಗ್ಲಿ.